ಫ್ರೆಂಡ್ಸ್, ಬಾಂಗ್ಲಾ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಮೂರನೇ ODI ಪಂದ್ಯದಲ್ಲಿ ಈ ದಿನ ಪಂದ್ಯ ಒಂದು ಅತ್ಯಂತ ರೋಚಕರವಾದ ಪಂದ್ಯ ಅಂತ ಹೇಳಬೇಕಾಗಿತ್ತು. ಆಲ್ರೆಡಿ ಬಾಂಗ್ಲಾದವರು ಸರಣಿ ಗೆದ್ದರೂ ಕೂಡ ಕ್ಲೀನ್ ಸ್ವೀಪ್ ಮಾಡೋಕ್ಕೆ ತುಂಬ ಅವಕಾಶ ಇತ್ತು. ಬಾಂಗ್ಲಾದೇಶದವರು ಮೊದಲು ಬ್ಯಾಟಿಂಗ್ ಮಾಡಿ 50 ಓವರ್ಗಳಲ್ಲಿ 274 ರನ್ನಿಗೆ 5 ವಿಕೆಟು. ಲಿಟನ್ ದಾಸ್ ಅರ್ಧಶತಕ, ಅಜೇಯವಾಗಿ ಹುಸ್ನೇನು ಅರ್ಧಶತಕ ಮತ್ತು ಹೆಡ್ರೋಯಿ ಅವರು ಕೂಡ 83 ರನ್ ಅತ್ಯಧಿಕ ಸ್ಕೋರ್ ಬಾರಿಸ್ತಾರೆ. ಇದು ನಾರ್ಮಲ್ ಆಗಿತ್ತು. ಇನ್ನು ಬ್ಯಾಟಿಂಗ್ ನೋಡ್ಬೇಕಾದ್ರೆ ಕೂಪರ್ ಕೊನೋಲಿ ಅವರು ಅತ್ಯಂತ ಯಂಗ್ ಪ್ಲೇಯರು, ಆಸ್ಟ್ರೇಲಿಯಾದ ಸೆಕೆಂಡ್ ಯಂಗ್ ಪ್ಲೇಯರು, ಶತಕವನ್ನು ಸಿಡಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. 149 ರನ್ 134 ಬಾಲಲ್ಲಿ 13 4 6 6 ಒಂದು ಹಂತದಲ್ಲಿ 28 ಬಾಲು, ಲಾಸ್ಟ್ 8 ರನ್ನು, 5 ವಿಕೆಟ್ ಇತ್ತು. ಈ ಪಂದ್ಯ ಮುಗಿದಿರೋದೇನು ಗೊತ್ತಾ, ಲಾಸ್ಟ್ 3 ಬಾಲ್ ಇರುತ್ತೆ, 1 ವಿಕೆಟ್ ದಿಂದ ಗೆದ್ದಿದ್ದಾರೆ. ಅಂದರೆ ಎಷ್ಟು ರೋಚಕತೆಯಿಂದ ಕೂಡಿರುತ್ತೆ. ಜಸ್ಟ್ 1 ವಿಕೆಟ್ನಿಂದ ಬಾಂಗ್ಲಾದವರು ಕ್ಲೀನ್ ಸ್ವೀಪ್ ಮಾಡೋ ಅವಕಾಶವನ್ನು ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್ ಇದು. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ತಂಡ ಈ ಇತಿಹಾಸದಲ್ಲೇ ಇಲ್ಲಿವರೆಗೂ ಸೋಲೋದಿಲ್ಲ. 2 ವಿಕೆಟ್ ಹೋಗಿದ್ದರೂ ಕೂಡ ರೋಡಿಗಾಸ್ ಅವರಾಗಲಿ, ಶಫಾಲಿ ವರ್ಮಾ ಆಗಲಿ ಅವರಾಗಿ ಅವರು ವಿಕೆಟ್ ಕೊಟ್ಟಿದ್ದಾರೆ ಹೊರತಾಗಿ ಪಾಕಿಸ್ತಾನದವ್ರು ವಿಕೆಟ್ ತೊಗೊಂಡಿಲ್ಲ. ಆ ಥರ ಪಟ್ರು ಅಂತ ಹೇಳ್ತೀನಿ. ಇನ್ನು ಮುಂದೆ ತಾಳ್ಮೆಯಿಂದ ಆಡ್ರೆ ಭಾರತ ಗೆಲ್ಲುತ್ತನ್ನೋ ಒಂದು ವಿಶ್ವಾಸದಲ್ಲಿ ಇನ್ನೊಂದು ಪಂದ್ಯದಲ್ಲಿ ಶ್ರೀಲಂಕಾದವರು ವೆಸ್ಟ್ ಇಂಡೀಸ್ ವಿರುದ್ಧ 1-1 ಸರಣಿ ಸಮ ಮಾಡ್ಕೊಂಡಿದ್ದಾರೆ. T20 ಪಂದ್ಯದಲ್ಲಿ 194 ರನ್ ಹೊಡೆದು ಒಂದು 157 ಆಲ್ಔಟ್ ಮಾಡಿದ್ದಾರೆ. ಅವ್ರನ್ನ ಒಂದು 40 ರನ್ನೇ ಗೆದ್ದು ಸರಣಿಯಲ್ಲಿ 1-1 ಸಮ ಮಾಡಿದ್ದಾರೆ. ಭಾರತ ಮಹಿಳಾ ತಂಡ ಪಾಕಿಸ್ತಾನದ ವಿರುದ್ಧ T20 ಪಂದ್ಯದಲ್ಲಿ ಗೆದ್ದ ನಂತರ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಹ್ಯಾಪಿ ಸಂಡೇ ಆಲ್ ಆಫ್ ಯು.